ರೈತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೈತಪರ ಸಂಘಟನೆಗಳಿಂದ ಮೇ 14ರಂದು ಅಫಜಲ್ಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಶ್ರೀಮಂತ್ ಬಿರಾದರ, ರೈತ ಮುಖಂಡ ರಮೇಶ್ ಪಾಟೀಲ ಹಾಗೂ ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘದ ಯುವ ರೈತ ಮುಖಂಡ ಗುರುಚಾಂದ್ ಕೌಟೆ ಮತ್ತು ರೈತ ಮುಖಂಡ ರಮೇಶ್ ಶೆಟ್ಟಿ ಹಾಗೂ ಶಾಂತು ಅಂಜುಟಗಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಅಫಜಲ್ಪುರ ಪಟ್ಟಣದಲ್ಲಿ ಈ ಹೇಳಿಕೆ ನೀಡಿ ಮಾತನಾಡಿದವರು, ರೈತರ ಹೊಲಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಸಿಗುತ್ತಿಲ್ಲ, ಹೀಗಾಗಿ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದನ್ನು ವಿರೋಧಿಸುತ್ತೇವೆ. ಎಷ್ಟೇ ಬಾರಿ ಜೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿಕೊಂಡಿದ್ರು ಕೂಡ ಸಮರ್ಪಕವಾಗಿ ರೈತರ ಹೊಲಗಳಿಗೆ ವಿದ್ಯುತ್ ನೀಡುತ್ತಿಲ್ಲ. ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ತಾಲೂಕಿನಲ್ಲಿರುವ ಭೀಮಾ ನೀರಾವರಿ ಇಲಾಖೆಯಿಂದ ಕಾಲುವೆಗಳು ಸ್ವಚ್ಛಗೊಳಿಸಬೇಕು, ಆ ಕಾಲುವೆಗಳು ಕೂಡ ಸಮರ್ಪಕವಾಗಿ ಸ್ವಚ್ಛಗೊಳಿಸುತ್ತಿಲ್ಲ. ಅಷ್ಟೇ ಅಲ್ಲದೆ ಸಮಗ್ರ ನೀರಾವರಿಗಾಗಿ ಹಾಗೂ ಕಬ್ಬಿಗೆ ಬೆಂಬಲ ಬೆಲೆಗಾಗಿ ಹೀಗೆ ಅನೇಕ ಬೇಡಿಕೆಗಳಿಗೆ ಆಗ್ರಹಿಸಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕೆಂದು ತಾಲೂಕಿನ ರೈತರಿಗೆ ರೈತ ಮುಖಂಡರು ಕರೆ ನೀಡಿದ್ದಾರೆ. ಎಲ್ಲ ಸಮಸ್ತ ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘ ಮತ್ತು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರೈತ ಬಂಧುಗಳಲ್ಲಿ ನಾವು ವಿನಂತಿಸಿಕೊಳ್ಳುವುದೇನಂತ ಕೇಳಿದ್ರೆ, ಅಫಜಲ್ಪುರ ತಾಲೂಕಿನಲ್ಲಿ ಏನು ಜೆಸ್ಕಾಂ ಎದುರುಗಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ 14ನೇ ತಾರೀಕಿನಂದು ಮುಂಜಾನೆ 10 ಗಂಟೆಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ರೈತ ಸಂಘದ ವತಿಯಿಂದ. ಹಾಗಾಗಿ ತಾವೆಲ್ಲರೂ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಂತೂ ತಮ್ಮಲ್ಲಿ ಕೇಳ್ತೀವಿ. ಅದರಲ್ಲಿ ಬೇಡಿಕೆಗಳು ಏನಂತ ಕೇಳಿದ್ರೆ, ಮೂಲಭೂತವಾಗಿ ಇವತ್ತು ಈಗಾಗಲೇ ರಮೇಶ್ ಕಕ್ಕ ಅವರು ಮಾತನಾಡಿದ್ರು, ಇವತ್ತು ವಿದ್ಯುತ್ತಿನ ಸಮಸ್ಯೆ ಭಾಳ ತಲೆನೋವಾಗಿದೆ. ಇವತ್ತು ಜೆಸ್ಕಾಂ ಇಲಾಖೆಯವರಿಗೆ ನಾವು ಮಾತನಾಡಿದಂಥ ಸಂದರ್ಭದಲ್ಲಿ ಮೇಲಿನ ಲೈನಿನ ಸಮಸ್ಯೆ ಇದೆ ಮತ್ತು ಘಟಕದ ಹೆಚ್ಚುವರಿ ಘಟಕ ಇಲ್ಲದ ಕಾರಣದಿಂದಾಗಿ ನಮಗೆ ರೈತ ಲೋಡ್ ಶೆಡ್ಡಿಂಗ್ ಆಗಿ ನಿಂದಿರ್ತಾ ಇಲ್ಲ ಅನ್ನುವಂಥ ಒಂದು ಏನು AW ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅವೆಲ್ಲವನ್ನ ಬೇಡಿಕೆಯನ್ನು ಅವತ್ತು ಜೆಸ್ಕಾಂ ಏನು ಕಲಬುರಗಿಯಿಂದ EW ಅವರು ಬಂದು ಮನವಿ ಪತ್ರ ತಗೊಳ್ಳೋವರೆಗೂ ನಾವು ಆ ಒಂದು ಬೇಡಿಕೆಯನ್ನು ಚೀಫ್ ಇಂಜಿನಿಯರಿಂಗ್ ಬಂದು ಮನವಿ ಪತ್ರವನ್ನು ತೆಗೆದುಕೊಳ್ಳುವವರೆಗೆ ನಾವು ಹೋರಾಟವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ಆ ಒಂದು ವಿದ್ಯುತ್ತಿನ ಸಲುವಾಗಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಕಬ್ಬು ಬೆಳೆಗಾರರ ಸಮಸ್ಯೆ, ಇವತ್ತು ದುದ್ನಿಗೆ ಹೋದಂಥ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಹೋದಂಥ ಕಬ್ಬಿನ ಏನು ಕಬ್ಬು ಕೊಟ್ಟಂಥ ರೈತರಿಗೆ ಕಬ್ಬಿನ ಬಿಲ್ಲೇ ಇವತ್ತಿನವರೆಗೂ ಕೂಡ ಬಿಲ್ ಬಂದಿಲ್ಲ. ಆ ಒಂದು ಬೇಡಿಕೆಯು ಕೂಡ ಅದರಲ್ಲಿ ಇಟ್ಟುಕೊಂಡು ಮತ್ತು ನಮ್ಮ ಮುಂದಿನ ಏನು ಕೇಂದ್ರ ಸರ್ಕಾರ ತೆಗೆದಿರುವಂಥ ಏನು ಬಿಲ್ ಅದ, ಒಂದು ಕ್ವಿಂಟಲ್ ಕಬ್ಬಿಗೆ 10 ರೂಪಾಯಿ ಮತ್ತು ಒಂದು ಟನ್ ಕಬ್ಬಿಗೆ 100 ರೂಪಾಯಿ ಏನು ಕಬ್ಬ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ FRP, ಅದನ್ನು ನಾವು ತೀವ್ರವಾಗಿ ಸ್ವಾಭಿಮಾನಿ ಕಬ್ಬು ಬೆಳೆಗಾರರು ಮತ್ತು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ತೀವ್ರವಾಗಿ ನಾವು ಅವತ್ತು ವಿರೋಧ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಆತ್ಮೀಯ ರೈತ ಬಂಧುಗಳು ಅದರಲ್ಲಿ ಭಾಗಿಯಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾ ಗುರುಚಾಂದ್ ಕೋಟೆ, ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಮತ್ತು ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘದ ಸದಸ್ಯ. ತಾಲೂಕಿನೊಳಗೆ ಕರೆಂಟ್ ಇತ್ತು ಹದಗೆಟ್ಟದಂದ್ರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಇಲ್ಲಿ ಯಾರಿಗೆ ಗುರ್ತ, ಅಫಜಲ್ಪುರದಾಗ ಇದ್ದವ್ರಿಗೆ ಮಾತ್ರ ಗುರ್ತ. ಇಲ್ಲಿದು ಅಫಜಲ್ಪುರದಾಗ ಇದ್ದವರು ಒಬ್ರು ಕೇಳಕ್ಕೆ ತಯಾರಿಲ್ಲ. ಎಲ್ಲರೂ ತಮ್ಮ ಇದ್ರಾಗೆ ಅದಾರ. ಆದ್ರೆ ರೈತರುಗಳ್ನು ಕೇಳೋರಿಲ್ಲ. ಕರೆಂಟ್ ಒಮ್ಮೆ 3 ಗಂಟೆ ಕೊಡ್ತಾರೆ, ಒಮ್ಮೆ 4 ಗಂಟೆ ಕೊಡ್ತಾರೆ. ಒಂದು ಟೈಮಿಂಗ್ ಇಲ್ಲ. ಈ ವಾರ 3 ಗಂಟೆ ಕೊಟ್ಟರು ಅಂದರೆ ಮುಂದಿನ ವಾರ 4 ಗಂಟೆ ಕೊಡ್ತಾರೆ. ಯಾವಾಗ ಟೈಮ್ ಚೇಂಜ್ ಮಾಡ್ತಾರೆ ಮಾಡ್ಲಾಕತ್ತಾರೆ. ಇದಕ್ಕಾಗಿ ನಮ್ಮ ತಾಲೂಕಿನ ರೈತರೆಲ್ಲರೂ 14ನೇ ತಾರೀಕಿನಿಂದ ಪ್ರತಿಭಟನೆ ಮಾಡಬೇಕಂತ ವಿಚಾರ ಮಾಡಿದ್ದೀವಿ. ಆ ಎಲ್ಲ ರೈತರು ನಮ್ಮ 14ನೇ ತಾರೀಕಿಗೆ ಬರಬೇಕು. ಅಫಜಲ್ಪುರದಾಗರೆ ಕರೆಂಟ್ ಒಂದು ದಿವ್ಸಕ್ಕೆ 40-50 ಸರಿ ಕರೆಂಟ್ ಟ್ರಿಪ್ ಆಗ್ತದೆ. ಅದಕ್ಕೆ ಯಾರು ಕೇಳೋರೇ ಇಲ್ಲ. ನಮ್ಮ ಸಾಮಾನುಗಳು ಖರಾಬ್ ಆಗ್ತಾವ ಅನ್ನೋದು, ಯಾಕೆ ಖರಾಬ್ ಆಗ್ತಾವ ಏನು ಸುದ್ದಿ ಅಂದ್ರೆ ಕರೆಂಟ್ ಸರಿ ಇರೋಂಗಿಲ್ಲ. ಟೋಟಲಿ 40-30 ಸರಿ ಟ್ರಿಪ್ ಆಗ್ತದೆ ಒಂದು ದಿವ್ಸಕ್ಕೆ. ಅದಕ್ಕೆ ಹೊಣೆಗಾರ ಯಾರು ಆಫೀಸರ್ ಯಾರು ಕೇಳೋರ್ನೂ ಇಲ್ಲ, ಇಲ್ಲಿ ಹೇಳೋರ್ನೂ ಇಲ್ಲ. ಹಾಗಾಗಿ 14ನೇ ತಾರೀಕಿನ ದಿನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ನಮ್ಮ ತಾಲೂಕಿನ ರೈತರು ಎಲ್ಲರೂ ಬಂದು ಆ ಸ್ಟ್ರೈಕಿಗೆ ಬರಬೇಕಂತ ವಿನಂತಿ. ಇಲ್ಲ, ಈ ಕುರಿತು ಸದೇನು ನೀವು ಜೆಸ್ಕಾಂ ಅಧಿಕಾರಿಗಳನ್ನ ಆರೋಪ ಮಾಡಕತ್ತಿರಲ್ಲ, ಇಷ್ಟೆಲ್ಲ ವಿದ್ಯುತ್ ಸಮಸ್ಯೆ ಆಗ್ತಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವೇನಾದರೂ ನಿಮ್ಮ ಸಂಘದ ವತಿಯಿಂದ ಮನವಿ ಮಾಡ್ಕೊಂಡ್ರೇನ್ರಿ ಸರ್? ಮನವಿ ಮಾಡಿಲ್ಲ ಏನ್ರಿ, ಅವ್ರಿಗೆ ಗುರ್ತಾಗಬೇಕಲ್ಲ. ಯಾರು ಕೇಳೋರಿಲ್ಲ ಅಂದ್ರೆ ಅವರು ಇದನ್ನೇ ಮಾಡ್ಲಾಕತ್ತಾರ ಅವರು. ಇಲ್ಲ, ಯಾಕೆ ಈ ರೀತಿ ಅವ್ರದ್ದು ಏನಾದ್ರು ಟೆಕ್ನಿಕಲ್ ಸಮಸ್ಯೆ ಇದ್ದಿತ್ತಂದ್ರೆ ಅವ್ರ ಟೆಕ್ನಿಕಲ್ ಸಮಸ್ಯೆ ಬಗೆಹರಿಸ್ಬೇಕು ಸರ್. ಪ್ರತಿ ವರ್ಷ ಇದೇ ಟೆಕ್ನಿಕಲ್ ಸಮಸ್ಯೆ ಹೇಳ್ಕೊತೋದ್ರೆ ಹೆಂಗ? ಬಗೆಹರಿಸ್ಬೇಕು ಅವ್ರು ಟೆಕ್ನಿಕಲ್ ಸಮಸ್ಯೆ. ಬೇಸಿಗೆ ಬರ್ತದೆ ಅನ್ನೋದು ಗುರ್ತದ, ಟೆಕ್ನಿಕಲ್ ಸಮಸ್ಯೆ ಅದನ್ನೇ ಹೇಳಿದ್ರೆ ಮಾಡೋದೇ ಹೆಂಗೆ? ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಅವರು ಇದು ಪ್ರಾಬ್ಲಮ್ ಆಗ್ತದೆ ಅನ್ನೋದು ಗುರ್ತದೆ. ಆದ್ರೆ ಇಲ್ಲಿ
ಇಲ್ಲಿ ಕೇಳತಕ್ಕಂಥವ್ರು ಇಲ್ಲಿ ತಾಲೂಕೊಳಗೆ ಇರೋಂಗಿಲ್ಲ. ಅವ್ರು ಏನು ಕೇಳಬೇಕು? ಅವರು ನಾವು ಸಣ್ಣ ಪುಟ್ಟ ನಾವು ಕೇಳ್ತೀವಿ, ಆದರೆ ಅದಕ್ಕೆ ವ್ಯಾಲ್ಯೂ ಕೊಡೋಂಗಿಲ್ಲ ಅವರು. ಹಾಗಾಗಿ 14ನೇ ತಾರೀಕಿನ ದಿನ ಎಲ್ಲ ತಾಲೂಕಿನ ರೈತರು ಬಂದು ಪ್ರತಿಭಟನೆ ಮಾಡ್ಬೇಕಂತ ವಿಚಾರ ರೈತರಿಗೆ ಕರೆ ಕೊಡ್ತಾ ಇದ್ದೀವಿ. ತಾಲೂಕಿನ ರೈತ ಬಂಧುಗಳೇ, 14ನೇ ತಾರೀಕು ಒಂದು ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನು ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘ, ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ಜೊತೆಗೆ ಕರ್ನಾಟಕ ಪ್ರಾಂತ ರೈತ ಸಂಘ ಜೊತೆಗೂಡಿ ಇವತ್ತು ರೈತರ ಒಂದು ತೊಂದರೆ ಅನುಭವಿಸುತ್ತಿರೋದು ವಿದ್ಯುತ್ತಿನಿಂದ. ಆ ವಿದ್ಯುತ್ತು ಸಮರ್ಪಕವಾಗಿ ಕೊಡದೇ ಇರುವುದರಿಂದ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ವಿರೋಧಿಸ್ತೀವಿ. ಮತ್ತು ಹಲವಾರು ಸಲ ಅಧಿಕಾರಿ ಸಮಿತಿ ಮೇಲಾಧಿಕಾರಿಗಳಿಗೆ ಹೇಳಿದ್ರು ಕೂಡ ಗಮನ ಹರಿಸದೇ ಇರುವುದರಿಂದ ಅನಿವಾರ್ಯವಾಗಿ 14ನೇ ತಾರೀಕು ಹೋರಾಟ ಮಾಡುವಂಥ ಅನಿವಾರ್ಯವಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಮುಂಜಾನೆ 10 ಗಂಟೆಗೆ ಬಸವೇಶ್ವರ ಸರ್ಕಲ್ನಲ್ಲಿ ಬರಬೇಕನ್ನೋಂಥ ಒಂದು, ಜೊತೆಗೆ ತಾಲೂಕಿನಲ್ಲಿರುವಂಥ ಕಾಲುವೆಗಳಿಗೆ ಭೀಮಯೇತ ನೀರ ಕಾಲುವೆಗಳನ್ನು ಸ್ವಚ್ಛಗೊಳಿಸಿ ಅದನ್ನು ರೈತರ ಹೊಲಗಳಿಗೆ ಜಮೀನುಗಳಿಗೆ ನೀರು ಹರಿಸಬೇಕನ್ನೋಂಥದ್ದು. ಮತ್ತು ಜೊತೆಗೆ ಇವತ್ತು ಭೀಮಯೇತ ನೀರಾವರಿ ಯೋಜನೆಯ ಕಾಲುವೆಗಳ ಸ್ವಚ್ಛಗೊಳಿಸುವುದರೊಂದಿಗೆ ಇವತ್ತು ಮುಂದಿನ ದಿನಗಳಲ್ಲಿ ನೀರನ್ನು ಇವತ್ತು ಗೋಲ್ನೂರು ಗೇಟ್ ಹಾಕಿ ನೀರು ತಡೆ ಹಿಡಿಬೇಕು, ಇವತ್ತು ಗತ್ತರಿಗೆ ಗೇಟ್ ಹಾಕಿ ನೀರು ತಡೆ ಹಿಡಿಬೇಕು. ಮತ್ತು ಭೀಮಾ ಏತ ನೀರಾವರಿಯಲ್ಲಿ ಸಣ್ಣ ಬ್ರಿಡ್ಜ್ನಲ್ಲಿ ಕನಿಷ್ಠ ಕುಡಿಯುವ ನೀರಿಗಾಗಿ ಅನ್ನುವಂಥ ಮಟ್ಟ ಏನಿದೆ ಅದನ್ನು ತಪ್ಪಿಸಿ ರೈತರಿಗೆ ಜಮೀನುಗಳಿಗೆ ನೀರು ಬಿಡುವುದಕ್ಕಾಗಿ ನೀರು ತಡೆ ಹಿಡಿಬೇಕನ್ನಂತ ಇಂಥ ಬೇಡಿಕೆಗಳು ಇಟ್ಟುಕೊಂಡಿವಿ. ಇಡೀ ತಾಲೂಕಿನಲ್ಲಿ ಸಮಗ್ರ ನೀರಾವರಿಗಾಗಿ ಅನ್ನುವಂಥ ಒಂದು ಮನವಿ ಪತ್ರವನ್ನು ಅವತ್ತು 14ನೇ ತಾರೀಕು ಕೊಟ್ಟು ನಂತರ ಹಂತ ಹಂತವಾಗಿ ಒಂದು ಹೋರಾಟ ರೂಪಿಸುವಂಥ ಯೋಜನೆ ಹಮ್ಮಿಕೊಂಡಿದ್ದೇವೆ ಅನ್ನೋಂಥದ್ದು. ಅದಕ್ಕಾಗಿ ತಪ್ಪದೇ ತಾಲೂಕಿನ ಎಲ್ಲ ಜನತೆ ಇವತ್ತು ವಿದ್ಯುತ್ತಿನ ಸಮಸ್ಯೆ ಇರ್ಬೋದು, ಇವತ್ತು ಎಲ್ಲ ರೀತಿಯ ಸಮಸ್ಯೆಗಳನ್ನಿರ್ಬೋದು, ಜೊತೆಗೆ ಕಬ್ಬಿನ ವಿಷಯ ಇಟ್ಟುಕೊಂಡು ಈ ಸಲ ಕೇಂದ್ರ ಸರ್ಕಾರ ಒಂದು ತಿದ್ದುಪಡಿಯನ್ನು ಮಾಡಿದೆ ಕಬ್ಬಿನ ಕಾಯ್ದೆಯಲ್ಲಿ. ಆ ತಿದ್ದುಪಡಿಯನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಆ ವಿರೋಧಿಸುವ ಮಟ್ಟಿಗೆ ಮತ್ತು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಮತ್ತು ಈ ಸಲ ಆ ತಿದ್ದುಪಡಿಯನ್ನು ವಿರೋಧಿಸಿ ಒಂದು ಅಪೀಲ್ ಹಾಕಲಿಕ್ಕೆ ಅವಕಾಶವನ್ನು ನಾವು ಅಂಥ ಅಪೀಲ್ ಹಾಕಲು ಕೂಡ ಒಂದು ಪ್ರಯತ್ನ ಮಾಡ್ತಿದ್ವಿ. ಅದಕ್ಕಾಗಿ 14ನೇ ತಾರೀಕು ಮುಂಜಾನೆ ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ಬಸವೇಶ್ವರ ಸರ್ಕಲ್ನಲ್ಲಿ ಬಂದು ಹಾಜರಾಗೋದರ ಮೂಲಕ ನಮ್ಮ ಹಕ್ಕನ್ನು ಪಡೆಯೋಣ ಅನ್ನೋಂಥ ಮಾತನ್ನು ನಾವು ಹೇಳ್ತಿರ್ತೀವಿ. ಅದಕ್ಕಾಗಿ ತಪ್ಪದೇ ತಾವೆಲ್ಲರೂ ಬರ್ರಿ, ನಿಮ್ಮ ಆತ್ಮೀಯರನ್ನು ಕರ್ಕೊಂಡು ಬಂದು ತಮ್ಮ ಬಳಗದವರನ್ನು ಕರ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಶ್ರೀಮಂತ ಬಿರಾದ ಅಧ್ಯಕ್ಷರು, ಕರ್ನಾಟಕ ಪ್ರಾಂತ ರೈತ ಸಂಘ. ಅಫ್ಜಲ್ಪುರ ತಾಲೂಕಿನ ಸಮಸ್ತ ರೈತ ಮಿತ್ರರಲ್ಲಿ ವಿನಂತಿ, ನಾನು ಶಾಂತಕುಮಾರ್ ಅಂಜುಟಿಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ನಮ್ಮ ಬೋರಿ ಹಳ್ಳಕ್ಕೆ ನಾವು ಭಾಳ ಸಲ ತಹಸೀಲ್ದಾರ್ ಮುಖಾಂತರ ಮತ್ತು ನೀರಾವರಿ ಆಫೀಸರ್ ಮುಖಾಂತರ ನೀರು ನಿರ್ವಹಣೆ ಕರೆಕ್ಟ್ ಮಾಡಿರಿ, ಬ್ಯಾಸಿಗೆ ಒಳಗೆ ನಮ್ಗೆ ತೊಂದರೆ ಆಗ್ತದೆ, ನಮ್ಮ ರೈತರು ಜಾನುವಾರುಗಳು ನಾವು ಅದ್ರ ಮ್ಯಾಗೆ ಜೀವಂತಿದ್ದೀವಿ ಅಂತಂದ್ರೆ ಭೀ ನಮ್ಮ ಕರೆಗೆ ಒಟ್ಟೆ ಕಿಮ್ಮತ್ತು ಮಾಡ್ಲಾರ್ದಂಗೆ ಇವತ್ತಿನ ಬೋರಿ ಉಸುಕ್ ಸುದಕ್ಕೆ ಒಣಗಿ ಹೋಗ್ಯದ. ನಮ್ಮ ಪರಿಸ್ಥಿತಿ ಹೆಂಗದ ಅಂತಂದ್ರೆ ಇವತ್ತಿನ ಎಲ್ಲ ಖರ್ಚು ಮಾಡಿ ದನ ಕರಗಳಿಗೆ ಭೀ ನೀರಿಲ್ಲ, ನಮ್ಮ ಬೆಳೆಗಳಿಗೆ ನೀರಿಲ್ಲ, ನಮ್ಮ ಪರಿಸ್ಥಿತಿ ಭಾಳ ಹದಗೆಟ್ಟದ. ಯಾವ ಬೋರಿ ರೀ? ನಮಗೆ ಭೀಮಾ ನಮ್ಮ ಬೋರಿ ಅದಲ್ಲಿ ಶಿರ್ವಾಳ ಮತ್ತು ಬಂಕಲಿ ಮುಂದೆ ಬೋರಿ ಹಳ್ಳ ಅದಲ್ರಿ. ಬೋರಿ ಹಳ್ಳಕ್ಕೆ ಒಂದು ಹನಿ ನೀರಿಲ್ಲ, ನಮ್ಮ ಜನ ಕರುಗಳಿಗೆ ಕುಡ್ಲಿಕ್ಕೆ ಸುದಕ್ಕೆ ನೀರಿಲ್ಲ. ಬೋರ್ಗಳು ಬತ್ತಾವ, ಬಾವಿಗಳು ಬತ್ತಾವ. ಬೋರಿ ಒಳಗೆ ನೀರಿದ್ರೆ ಬಾವಿನೂ ಜೀವಂತ ಇರ್ತಿತ್ತು, ಬೋರ್ನೂ ಜೀವಂತ ಇರ್ತಿತ್ತು, ನಮ್ಮ ದನ ಕರುಗಳಿಗೆ ನೀರು ಆಗ್ತಿತ್ತು. ಇದ್ದಷ್ಟು ಸ್ವಲ್ಪ ಮಟ್ಟಿಗೆ ನಮ್ಮ ಮನೆ ಪುಸ್ತಕ್ಕೆ ಸ್ವಲ್ಪ ನೀರಾವರಿನೂ ಆಗ್ತಿತ್ತು. ಇದನ್ನು ನಮ್ಮ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಸ್ವಲ್ಪನೂ ಇದು ಕಿಂಚಿತ್ತೂ ಇದ್ರ ಕಡೆ ಕಿವಿಗೊಳ್ಳಾರ್ದೆ ಒಂದು ಹೆಂಗಂದ್ರೆ ಬಂದ ಚರ್ಮದ ವ್ಯಕ್ತಿಗಳಲ್ಲಿ ನಾವು ಎಷ್ಟು ಕೇಳಿದ್ರು ಅವ್ರಿಗೆ ಕರುಣೆ ಬಂದಿಲ್ಲ. ಅದಕ್ಕಾಗಿ ಇದಕ್ಕೆ ಹೋರಾಟದ ಮುಖಾಂತರ ಇದಕ್ಕೆ ನಮ್ಗೆ ಫಲ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋ ಸಂಬಂಧ ನಮ್ಮೆಲ್ಲ ರೈತರು 14ನೇ ತಾರೀಕಿಗೆ ಬಂದು ತಮ್ಮ ಆಗಿರ್ತಕ್ಕಂಥ ತೊಂದರೆಗಳಿಗಾಗಿ ನಮ್ಗೆ ಏನು ಬೇಕು, ಮುಂದೆ ನಾವು ಏನು ಮಾಡಬೇಕು, ನಾವು ಈ ಅಧಿಕಾರಿಗಳಿಗೆ ಹೆಂಗೆ ಕೇಳಬೇಕು ಅನ್ನೋದು ನಾವು ನಿರ್ಧಾರ ಮಾಡೋದ 14ನೇ ತಾರೀಕಿಗೆ ನಾವು ದಯವಿಟ್ಟು ಎಲ್ಲ ರೈತರು ಬೃಹತ್ ಸಂಖ್ಯೆಯಲ್ಲಿ ಬಂದು ನಮ್ಮ ಸಮಸ್ಯೆಗಳಿಗೆ ನಾವು ತಿರಂಜಲಿ ಹೊಡೋಣ. ನೀವೆಲ್ಲರೂ ಬರೀ, ನಾವೆಲ್ಲರೂ ಒಗ್ಗಟ್ಟಿನಿಂದ ಕೂಡಿದ್ರೆ ಸಮಸ್ಯೆ ಬಗೆಹರಿತ ಅನ್ನೋ ನಂಬಿಕೆ ನನಗದ. ತಾವೆಲ್ಲ ಬರೀಬೇಕಾಗಿ ತಮ್ಮಲ್ಲಿ ವಿನಂತಿ. ಪ್ರಾಂತ ರೈತ ಸಂಘ ಮತ್ತು ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ವತಿಯಿಂದ 14/5/2026 ಹಮ್ಮಿಕೊಂಡಂಥ ಬೃಹತ್ ಪ್ರತಿಭಟನೆಗೆ ತಾಲೂಕಿನ ಸಮಸ್ತ ರೈತ ಬಾಂಧವರು ಆಗಮಿಸಬೇಕಾಗಿ ವಿನಂತಿ. ಮತ್ತು ನಮ್ಮ ಭಾಗದಲ್ಲಿ ಅಫ್ಜಲ್ಪುರ ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆ ಭಾಳಷ್ಟಾಗ್ಯದ. ಯಾಕಪ್ಪ ಅಂದ್ರೆ ಈಗ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನೀರಿನ ಸಮಸ್ಯೆ ಅದ. ಆದರೆ ಕಬ್ಬು ಒಣಗಲ್ಕತ್ತವ, ಕರೆಂಟ್ ಏನದಪ್ಪ ಅಂದ್ರೆ ಹೋಗೋದು ಬರೋದು.
ಅದರದಿಂದ ಮೋಟ್ರುಗಳು ಸುಡ್ಲಕತ್ತವ. ಅಧಿಕಾರಿಗಳಿಗೆ ಇದರ ಬಗ್ಗೆ 3-4 ಸಾರ್ತಿ ವಿನಂತಿ ಮಾಡ್ಕೊಂಡಿವಿ. ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಇದರ ಬಗ್ಗೆ ನಾವು 14ರಂದು ಬೃಹತ್ ಪ್ರತಿಭಟನೆ ನಡೆಸ್ತೀವಿ. ಅವತ್ತಿನ ದಿನ ಗುಲ್ಬರ್ಗಾ ಜಿಲ್ಲಾ ವಿದ್ಯುತ್ ಘಟಕದ MD ಅವರು ಆಗಮಿಸಬೇಕು. ಅವ್ರ ಎದುರೇ ನಮ್ಮ ಸಮಸ್ಯೆಯನ್ನು ಹಂಚಿಕೊಳ್ಳಲಿಕ್ಕೆ ನಾವು ಎಲ್ಲ ರೈತರಿಗೆ 14ನೇ ತಾರೀಕಿನಂದು ಸಮಸ್ತ ರೈತ ಬಾಂಧವರು 10 ಗಂಟೆಗೆ ಬಸವೇಶ್ವರ ಸರ್ಕಲ್ಗೆ ಆಗಮಿಸಬೇಕಾಗಿ ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ವತಿಯಿಂದ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ವಿನಂತಿ ಮಾಡಿಕೊಳ್ಳಲಾಗುವುದು. ರಮೇಶ್ ಪಾಟೀಲ್ ಹವಳಗ, ರೈತ ಮುಖಂಡರು.